ನಾಳೆಯಿಂದ ಜಾತಿ ಜನಗಣತಿ ಸಮೀಕ್ಷೆಗೆ ನಿರ್ಧಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಒತ್ತಡಕ್ಕೆ ಮಣಿದ ಹಿಂದುಳಿದ ವರ್ಗಗಳ ಆಯೋಗ. ಜಾತಿ ಗಣತಿ ಕಾಲಂನಲ್ಲಿ 33 ಕ್ರಿಶ್ಚಿಯನ್ ಜಾತಿಗಳಿಗೆ ಕೋಕನ್ನು ಕೊಡಲಾಗಿದೆ. ಆದರೆ ಇನ್ನೂ 13 ಹಂಗೆ ಬಾಕಿ ಇಟ್ಟಿದ್ದಾರೆ. ಅದರಲ್ಲಿ ಈ ಮುಸ್ಲಿಂ ಜೊತೆಗೆ ಕೆಲವೊಂದಿಷ್ಟು ಕ್ರಿಶ್ಚಿಯನ್ ಅವೆಲ್ಲ ಹಾಗೆ ಉಳ್ಕೊಂಡಿದೆ. ಅಂದರೆ ಜೈನ್ದು ಕ್ರಿಶ್ಚಿಯನ್ ಎಲ್ಲ ಕಂಪ್ಲೀಟ್ ತೆಗೆದುಹಾಕ್ಬಿಟ್ಟಿದ್ದಾರೆ. ಜೈನ್ದು ಮತ್ತು ಮುಸ್ಲಿಮ್ದು ಕೆಲವೊಂದಿಷ್ಟು ಜಾತಿಗಳು ಹಾಗೆ ಇದೆ. ಮತಾಂತರ ಆದವರಿಗೆ ಇತರೆ ಕಾಲಂನಲ್ಲಿ ಬರೆಸಲು ಅವಕಾಶ ಕೊಟ್ಟಿದ್ದಾರೆ. 46 ಹೆಸರಲ್ಲಿ 33 ಜಾತಿಗಳ ಹೆಸರನ್ನಷ್ಟೇ ನಮೂನೆಯಿಂದ ಡಿಲೀಟ್ ಮಾಡಿದ್ದಾರೆ. 13 ಜಾತಿಗಳು ಪರಿಶಿಷ್ಟ ವರ್ಗದ ಮೀಸಲಾತಿ ಪಡಿತಾ ಇರುವ ಹಿನ್ನೆಲೆಯಲ್ಲಿ ಜಾತಿ ಬರೆಸದೇ ಇದ್ದರೆ ಕ್ರೈಸ್ತ ಧರ್ಮದ ಅಡಿ 3B ಮೀಸಲಾತಿಗೆ ವರ್ಗಾವಣೆ ಆಗ್ತಾರೆ. ನೋಡಿ, ಇಲ್ಲಿ ಮೇನು ಜಾತಿ ಬರೆಸಬೇಕಾಗತ್ತೆ. ಅಲ್ಲೇನಾದರೂ ನೀವು ಬರೆಸದೇ ಇದ್ದರೆ ಅಲ್ಲಿ ಖಂಡಿತ ಏನಾಗುತ್ತೆ, ಕನ್ವರ್ಟ್ ಆದಂಥವ್ರು ಕ್ರಿಶ್ಚಿಯನ್ನಲ್ಲಿ 3B ಅವ್ರಿಗೇನು ಮೀಸಲಾತಿ ಸಿಗ್ತಾ ಇದೆ ಅದಕ್ಕೆ ಹೋಗಬೇಕಾಗತ್ತೆ. ನೋಡಿ, ಈಗ ಅದನ್ನು ಹೊರತುಪಡಿಸಿದರೆ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಕುರುಬಾ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ವಿಶ್ವಕರ್ಮ ಕ್ರಿಶ್ಚಿಯನ್ ಸೇರಿದಂತೆ 33 ಜಾತಿಗಳ ಹೆಸರಿಗೆ ಕೊಟ್ಟಿದ್ದಾರೆ. ವಿರೋಧ ಹೆಚ್ಚಾಯಿತು, ಹಾಗಾಗಿ ಇದನ್ನೆಲ್ಲ ನಿಷ್ಕ್ರಿಯ ಮಾಡಿದ್ದಾರೆ. ಆ ಗೊಂದಲ ಮೂಡಿರುವಂಥ ಕಾಲಂ ತೆಗಿಬೇಕು ಅಂತ ಆಯೋಗ ಸ್ವಇಚ್ಛೆಯಿಂದ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮಧುಸೂದನ್ ನಾಯಕ್ ಅವರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನೋಡಿ, ಕಾಂಗ್ರೆಸ್ನಲ್ಲೇ ವಿರೋಧ ಇತ್ತು. ಯಾಕೆ ಕ್ರಿಶ್ಚಿಯನ್ನ ಧರ್ಮದಲ್ಲಿ ಈ ಜಾತಿಗಳನ್ನ ಸೇರಿಸಿದ್ದೀರಿ ಅಂತ, ಅಥವಾ ಕನ್ವರ್ಟ್ ಆದಂಥವ್ರಿಗೆ ಯಾಕೆ ಈ ರೀತಿಯಾಗಿ ಅವಕಾಶ ಮಾಡಿಕೊಡ್ತಿದ್ದೀರಿ, ಮತ್ತು ಮತಾಂತರ ಆಗಲಿಕ್ಕೆ ಸರ್ಕಾರವೇ ಕುಮ್ಮಕ್ಕು ಕೊಡ್ತಾ ಇದೆ, ಅಥವಾ ಹಿಂದೂ ಧರ್ಮವನ್ನು ಒಡೆಯುವಂಥ ಪ್ರಯತ್ನವನ್ನು ಮಾಡ್ತಿದೆ, ಈ ರೀತಿಯ ಆರೋಪಗಳನ್ನು BJP ನಾಯಕರು ಮಾಡ್ತಾಯಿದ್ರು. ಮತ್ತು ಯಾವತ್ತೂ ಇಲ್ಲದೇ ಇರುವಂಥ ಹೆಸರುಗಳು ಈಗ ಹೇಗೆ ಉದ್ಭವ ಆದವು ಅಂಥೇಳಿ 33 ಯಾವತ್ತಾದರೂ ಕೇಳಿದ್ರಾ? ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಬ್ರಾಹ್ಮಣ, ಇದನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾಯಿದ್ರು. ಮತ್ತು ಕಾಂಗ್ರೆಸ್ನ ಕೆಲವೊಂದಿಷ್ಟು ಸಚಿವರು ಆಯೋಗಕ್ಕೆ ಪತ್ರ ಕೂಡ ಬರೆದಿದ್ದರು. ಹಾಗಾಗಿ ಅದೆಲ್ಲದರ ಒತ್ತಡಕ್ಕೆ ಮಣಿದು ಆಯೋಗ, ಅಂದರೆ ಹಿಂದುಳಿದ ವರ್ಗಗಳ ಆಯೋಗ, ಈ ತೀರ್ಮಾನವನ್ನು ಕೈಗೊಂಡಿದೆ. ಈಗ ನಾಳೆಯಿಂದ ಸರ್ವೆ ಶುರುವಾಗುತ್ತೆ. 15 ದಿನ ಟಾರ್ಗೆಟ್ ಕೊಟ್ಟಿದ್ದಾರೆ, 15 ದಿನದಲ್ಲಿ ಮುಗಿಸ್ಬೇಕು ಅಂಥೇಳಿ. ಸುಮಾರು 60 ವಿಷಯಗಳ ಆಧಾರದ ಮೇಲೆ ಈ ಸರ್ವೆ ನಡೆಯುತ್ತೆ. ಪ್ರತಿಯೊಬ್ಬರ ಮನೆಗೆ ಬರ್ತಾರೆ, ಅಲ್ಲಿ ಜಿಯೋ ಟ್ಯಾಗಿಂಗ್ ಆಗುತ್ತೆ, ನಿಮ್ಮ ಲೊಕೇಶನ್ ಕೂಡ ಸೇವ್ ಆಗಿರುತ್ತೆ, ಫೇಸ್ ರೆಕಗ್ನೇಷನ್ ಆಗುತ್ತೆ, ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸಮುದಾಯಗಳು ಇನ್ನೂ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇದ್ದಾವೆ. ಬಹಳ ಗೊಂದಲದಿದ್ದಾವಿನ್ನೂ. ಈಗ ನೋಡಿ, ಉದಾಹರಣೆಗೆ ಲಿಂಗಾಯತ, ವೀರಶೈವರು ಧರ್ಮದ ಕಾಲಂನಲ್ಲಿ ಕೆಲವೊಬ್ರು ಹಿಂದೂ ಅಂತ ಬರೆಸ್ಬೇಕಂತ ಕರೆ ಕೊಡ್ತಾರೆ ಸ್ವಾಮೀಜಿಗಳು. ಕೆಲವೊಬ್ಬರಿಲ್ಲ, ಹಿಂದೂ ಲಿಂಗಾಯತ ಅಂತ, ಅಂದರೆ ಲಿಂಗಾಯತ ಅಂತ ಬರೆಸಿ ಧರ್ಮದ ಕಾಲಂನಲ್ಲಿ, ಜಾತಿ ಕಾಲಂನಲ್ಲಿ ವೀರಶೈವರು ಅಂತ ಬರೆಸಿ ಹಿಂದೂ ವೀರಶೈವರು ಅಂತ ಹೇಳ್ತಾರೆ, ಅಂದರೆ ಲಿಂಗಾಯತ ವೀರಶೈವರು ಬರೆಸಿ ಅಂತ ಕರೆ ಕೊಡ್ತಿದ್ದಾರೆ. ಹಾಗಾಗಿನೇ ಈ ಜಾತಿ ಸಮೀಕ್ಷೆ ಇದೆ ಅಲ್ವಾ, ಇದು ಸರ್ಕಾರಕ್ಕೂ ಕೂಡ ಒಂದು ರೀತಿ ಬಿಸಿ ತುಪ್ಪ ಆಗ್ತಾ ಇದೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂಥೇಳಿ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಹೇಳಿದ್ದಾರೆ. ಆದರೆ ಇಲ್ಲಿ ವಿವಾದ ಯಾವುದಕ್ಕಾಗಿತ್ತು ಅಂತ ಹೇಳಿದ್ರೆ, ಕ್ರೈಸ್ತ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನು ಸೇರಿಸಿ ಅಲ್ಲಿ ಕಲಂಗಳನ್ನು ಕೊಟ್ಟಿದ್ದು. 33 ಅಂತಹ ಜಾತಿಗಳನ್ನು ಕೈ ಬಿಡಲಾಗಿದೆ. ಯಾಕಂತ ಹೇಳಿದ್ರೆ, ಅವರೀಗ ತಮ್ಮ ಜಾತಿಯನ್ನು ಬರೆಸದೇ ಇದ್ದರೆ ಜಾತಿ ಕಾಲಂನಲ್ಲಿ ಅವಕಾಶ ವಂಚಿತರಾಗ್ಬೋದು ಅವರು, ಅಥವಾ ಅವರು ಮೀಸಲಾತಿಯನ್ನು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಅವಕಾಶಗಳು ಸಿಗದೇ ಇರಬಹುದು. ಆದರೆ ಅದಿನ್ನೂ ಕೂಡ ಕಾನೂನಾತ್ಮಕವಾಗಿ ಯಾವುದು ಅದು ಜಾರಿಯಾಗಿಲ್ಲ. ಈಗ ಕನ್ವರ್ಟ್ ಆದಂಥವರು ಕೂಡ ಮೀಸಲಾತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ, ಸವಲತ್ತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ, ಆದರೆ ಅವರ ಮೂಲ ಜಾತಿ ಯಾವುದಿರುತ್ತೆ, ದಲಿತ ಅಂತಿರುತ್ತೆ, ಅವರು ಅದೇ ಮೀಸಲಾತಿಯನ್ನು ಪಡೆದುಕೊಳ್ತಾ ಇರ್ತಾರೆ. ಹಾಗಾಗಿ ಈ ಗೊಂದಲ ಈಗ ನಿರ್ಮಾಣ ಆಗ್ತಾ ಇರೋದು. ಅವರು ಚರ್ಚಿಗೆ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ, ಆ ದೇವರು ನಡ್ಕೊಳ್ತಾರೆ, ಈ ದೇವರು ನಡ್ಕೊಳ್ತಾರೆ, ಆ ರೀತಿ ಪರಿಸ್ಥಿತಿಗಳು ಕಂಡು ಬರ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಬಹಳ ಚರ್ಚೆ ಹುಟ್ಟಾಕಿತ್ತು ಈ ಕ್ರಿಶ್ಚಿಯನ್ನ ಧರ್ಮದಲ್ಲಿ ಹಿಂದೂ ಜಾತಿಗಳನ್ನ ಸೇರ್ಪಡೆ ಮಾಡಿದ್ದು. ಅಂದರೆ ಸರ್ಕಾರ ಈಗ ಒತ್ತಡಕ್ಕೆ ಮಣಿದು ಹೀಗಾಯ್ತಾ, ಅಥವಾ ಮುಂದೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ತೆಗೆದು ಹಾಕಲಾಯ್ತಾ ಅಂತ ಹೇಗೆ? ಪ್ರಭು, ಅಂದ್ರೆ ಈಗಿನ ಜಾತಿ ಗಣತಿಯ ಅಥವಾ ಸಾಮಾಜಿಕ ಸಮೀಕ್ಷೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ
ಸಮಾಜದ ವಿವಿಧ ವರ್ಗಗಳಿಂದ ಬಂದಿರುವಂತಹ ಪ್ರತಿಕ್ರಿಯೆ ಮತ್ತು ಗೊಂದಲದ ಹೇಳಿಕೆಗಳು, ಒತ್ತಡದ ಹಿನ್ನೆಲೆಯಲ್ಲಿ ಒಂದಷ್ಟು ಹೊಸ ಜಾತಿಗಳ ಅಂದ್ರೆ ಜಾತಿಗಳ ವಿಚಾರದಲ್ಲಿ ಇದ್ದಂತ ಗೊಂದಲಗಳನ್ನ ಪರಿಹರಿಸುವಂತಹ ಪ್ರಕ್ರಿಯೆ ಈಗ ಹಿಂದುಳಿದ ಆಯೋಗ ಮಾಡ್ತಾ ಇದೆ. ಅಂದರೆ ಅವರು ಹೇಳಿಕೆ ಕೊಡ್ತಿರುವಂಥ ಪ್ರಕಾರ ತಮ್ಮ ಮ್ಯಾನ್ಯುವಲ್ನಲ್ಲಿ ಇರುವಂತಹ ಜಾತಿಗಳ ನಮೂದಿನ ವಿಚಾರಕ್ಕೂ ಹಾಗೆ ಪ್ರಶ್ನಾವಳಿಯ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದನ್ನು ಎಲ್ಲೂ ಕೂಡ ತಳುಕು ಹಾಕಬಾರ್ದು ಅನ್ನುವಂತಹ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಅದು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿರುವಂತಹ ಸಂವಿಧಾನಿಕ ಹಕ್ಕುಗಳು. ಅವರು ತಮಗಿಷ್ಟ ಬಂದಂಥ ಜಾತಿಯನ್ನು ಅಲ್ಲಿ ನಮೂದು ಮಾಡಬಹುದು, ಅವರ ಜಾತಿಯನ್ನು ಇಂಥದ್ದನ್ನೇ ಮಾಡಿ ಅನ್ನುವಂತಹ ಒತ್ತಡವನ್ನು ನಾವು ಹೇರಲಿಕ್ಕಾಗೋದಿಲ್ಲ. ಹಾಗಾಗಿ ಈಗ ಈ ಗೊಂದಲದ ವಿಚಾರ ಇರುವ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಗುರುತಿಸಿರುವಂತಹ 8ಕ್ಕಿಂತ ಹೆಚ್ಚು ಜಾತಿಗಳನ್ನು, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜಾತಿಗಳನ್ನು ಉಳಿಸಿಕೊಂಡು ಉಳಿದಂಥವುಗಳನ್ನು ಮ್ಯಾನ್ಯುವಲ್ನಲ್ಲಿ ಹೈಡ್ ಮಾಡಲಾಗುತ್ತೆ. ಆದರೆ ಜಾತಿ ಬರೆಸುವವರು ಅದನ್ನು ಉದ್ದೇಶಪೂರ್ವಕವಾಗಿ ಅಥವಾ ತಮ್ಮ ಇಚ್ಛೆಗೆ ಒಳಪಟ್ಟಂತೆ ಅವರು ಬಳಸಿದರೆ ಅದನ್ನು ನಾವು ನಮೂದು ಮಾಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಹೊರಗಿದ್ದಂತಹ ಗೊಂದಲಗಳನ್ನು ಪರಿಹಾರ ಮಾಡುವ ಕಾರ್ಯಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಕೊಂಡಿದ್ದಾರೆ. ಹಾಗೆ ಅದನ್ನು ಬದಲಾವಣೆ ಮಾಡುವ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ನಾಗರಿಕರು ಈ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಕೂಡ ಸಮೀಕ್ಷೆಯ ಭಾಗವಾಗದೆ ತಪ್ಪಿಸಿಕೊಳ್ಳಬಾರ್ದು ಅನ್ನುವಂಥದ್ದನ್ನು ಕೂಡ ಅವರು ಕೇಳ್ಕೊಂಡಿದ್ದಾರೆ. ಸಮೀಕ್ಷಾ ತಂಡದ ಕೆಲಸ ಇರುವುದು ಇಲ್ಲಿರುವಂತಹ ಮಾಹಿತಿಯನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೊಡುವುದು, ಸರ್ಕಾರ ಅದನ್ನು ನೋಡಿಕೊಂಡು ತಮಗೆ ಮತ್ತೆ ಒಪ್ಪಿಸುವಂಥ ಜವಾಬ್ದಾರಿಯ ಮುಖಾಂತರ ಅದನ್ನು ವರ್ಗವಾರು ಅಥವಾ ಸಮೀಕರಣ ಮಾಡಿ ಪ್ರದರ್ಶಿಸುವಂತಹ ಗುಂಪನ್ನು ರಚನೆ ಮಾಡುವಂಥ ಜವಾಬ್ದಾರಿಯನ್ನು ಕೊಡುತ್ತೆ. ಅಲ್ಲಿಯವರೆಗೂ ಕೇವಲ ನಾವು ದತ್ತಾಂಶಗಳನ್ನಷ್ಟೇ ಒದಗಿಸ್ತೇವೆ, ಈ ವಿಚಾರದಲ್ಲಿ ಯಾರೂ ಗೊಂದಲ ಪಡಬೇಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್.